ದೇಗುಲ ವೈಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇಮವೇ. ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮೈಸೂರಿನ ನಿರ್ಮಾಣ ನಗರದ ಜಂತಗಹಳ್ಳಿಯಲ್ಲಿ ಪ್ರಖ್ಯಾತಿಯಾಗಿದೆ. ಈ ದೇವಸ್ಥಾನದಲ್ಲಿ ಭಕ್ತಾದಿಗಳ ಬೇಡಿಕೆಯನ್ನು ಈಡೇರಿಸುವಂತಹ ವಿಶೇಷತೆಯನ್ನು ಪಡೆದುಕೊಂಡಿದ್ದು ಹಾಗೂ ಪ್ರತಿದಿನ ಭಕ್ತರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನೀಡುತ್ತಾರೆ. ಇದರ ಉದ್ದೇಶ ತಿಳಿಸುವುದೇನೆಂದರೆ, 7 ವರ್ಷದಿಂದ ಈ ಮಠದಲ್ಲಿ ರೂವಾರಿಯಾದ ನಾಗೇಂದ್ರ ಅವರು ಮಠದ ಜವಾಬ್ದಾರಿ ಹಾಗೂ ಕೆಲಸವನ್ನು ವಹಿಸಿಕೊಂಡಿದ್ದರು. ಹಾಗೆಯೇ ಒಂದು ದಿನ ಸಾಮಾನ್ಯ ಮನುಷ್ಯನಂತೆ ರಾಯರು ಮಠಕ್ಕೆ ಬಂದು ನಾಗೇಂದ್ರ ಅವರಿಗೆ ಹಸಿವು ಆಗುತ್ತಿದೆ, ಊಟ ಕೊಡುತ್ತೀರಾ ಎಂದು ಸ್ವತಃ ರಾಯರೇ ಕೇಳುತ್ತಾರೆ. ನಂತರ ನಾಗೇಂದ್ರ ಅವರು ರಾಯರ ಸಮ್ಮುಖದಲ್ಲಿ 2 ಬಾಕ್ಸ್ ಉಪ್ಪಿಟ್ಟನ್ನು ತಿಂದರು ಹಾಗೂ ನಂತರ ಹೊರಡುವ ಸಂದರ್ಭದಲ್ಲಿ ಸ್ವಾಮಿಗಳು ಹಿಂಬಾಲಿಸಿದರು. ರಾಯರು ಮಾಯವಾದರು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸುತ್ತಾರೆ. ನಂತರ ಪ್ರಶ್ನೆ ಮಾಡಿ ಕೇಳಿದಾಗ ಈ ಸ್ಥಳದಲ್ಲಿ ಬರುವ ಭಕ್ತರಿಗೆ ಪ್ರತಿದಿನ ಅನ್ನ ಸಂತರ್ಪಣೆ ಮಾಡಬೇಕು ಎಂದು ಹೇಳಿದರು. ಹಾಗಾಗಿ ಈ ರಾಘವೇಂದ್ರ ಸ್ವಾಮಿ ಮಠವನ್ನು ನಿರ್ಮಿಸಿದ್ದರು. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ, ಮೂಲ ರಾಮ ನಿನ್ನ ತಂದೆ ನೀನೆ ನಮ್ಮ ತಾಯಿ ತಂದೆ, ಸತ್ಯದ ದೀಪ ಹಚ್ಚುಬ ಕರುಣೆಯ ಕಿರಣ ಚೆಲ್ಲುಬ, ರಾಮನ ಸಾರ ತುಂಬುಬ ಹನುಮನ ಶಕ್ತಿ ನೀಡುಬ, ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ವಿಶೇಷತೆಯನ್ನು ತಿಳಿಯೋಣ ಬನ್ನಿ. ಇವತ್ತು ರಾಘವೇಂದ್ರ ಮಠದಲ್ಲಿ ರಾಮಚಂದ್ರ ಅವರು ಮ್ಯಾನೇಜ್ಮೆಂಟ್ ನೋಡ್ಕೊಂಡಿರ್ತಕ್ಕಂಥ ರಾಮಚಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಇಲ್ಲಿ ಮಠದ ವಿಶೇಷತೆ ಏನು ಅನ್ನೋಂಥದ್ದನ್ನು ಅವರಿಂದ ತಿಳ್ಕೊಂಬರೋಣ ಬನ್ನಿ. ಸರ್, ಈ ರಾಘವೇಂದ್ರ ಮಠ ಇಲ್ಲಿ ಪ್ರಾರಂಭ ಆಗಿ ಎಷ್ಟು ವರ್ಷ? ಸರ್, ಇದು 7 ವರ್ಷ ಆಯ್ತು ಸರ್ ಪ್ರಾರಂಭ ಆಗಿ. ಇದು ಪ್ರಾರಂಭ ಆಗಲಿಕ್ಕೆ ಒಂದು ಕಾರಣ ಇದೆ. ಅದಕ್ಕೆ ನಮ್ಮ ಓನರ್ ನಾಗೇಂದ್ರ ಅಂತ ಅವರು ಮಠದ ರೂವಾರಿ. ಇವರು ಮೊದಲು ನಮ್ಮ ಮಠ ಕಟ್ಟಿರಲಿಲ್ಲ. ಫಸ್ಟು ಅವ್ರಿಗೆ ಫಸ್ಟು ಒಂದು ರಾಘವ ಸ್ವಾಮಿಗಳು ಅವರು ಒಂದು ಅನುಗ್ರಹ ನೀಡಿದ ಮೇಲೆ ಈ ಮಠ ಸ್ಥಾಪನೆ ಆಯಿತು. ಅದಕ್ಕೊಂದು ರಾಘವೇಂದ್ರ ಸ್ವಾಮಿಗಳು ಮೂಲತಃ ಆದರೆ ಇವರು ಅವ್ರಿಗೆ ಒಂದು ಇದು ಬಂದಿದ್ದು ಅವರ ಮನೆಯಲ್ಲಿ ಮೊದಲು ಅವರು ಡೆವಲಪರ್ಸ್ ಆಗಿದ್ದಾಗ ಒಂದು ಆಫೀಸು ಮತ್ತು ಮನೆ ಇದ್ದಾಗ ರಾತ್ರಿ 11 ಒಬ್ಬರು ಬಡ ಬ್ರಾಹ್ಮಣ ವ್ಯಕ್ತಿಗಳು ಬಂದಿದ್ದರು ರಾಯರು. ಅವರಿಗೆ ರಾಯರು ಅಂತ ಗೊತ್ತಿರಲಿಲ್ಲ ಫಸ್ಟ್ ನಮ್ಮ ಓನರ್. ಆಮೇಲೆ ಅವರು ರಾಯರು ಬಂದಾಗ ಅವರು ಊಟ ಕೇಳಿದ್ದಾರೆ. ಫಸ್ಟು ಊಟ ಕೇಳಾದಮೇಲೆ ಅವರು 11 ಗಂಟೆಗೆ ಬಂದಾಗ ಎಲ್ಲಪ್ಪ ಊಟ ಕೊಡೋಕ್ಕಾಗತ್ತೆ ಅಂತ ಕೇಳಿದ್ದಾರೆ ಅವರು. ಆಮೇಲೆ ಅವರು ಇಲ್ಲ ಹೋಗಿ ನೋಡಿ ಮೇಲಿದೆ ಊಟ ಅಂತ ಹೇಳಿದ್ದಾರೆ. ಬೇರೆ ಊಟ ಇದ್ದಂತೆ ಅವರು ಊಟ ಇದ್ದಾಗ ಮೇಲೆ ಆಯಿತು ಇದೆ ತಂದ್ಕೊಡ್ತೀನಿ ಬನ್ನಿ ಅಂತ ತಂದ್ಕೊಟ್ಟು ಊಟ ಎಲ್ಲ ಮಾಡಾದ್ಮೇಲೆ ಬಡ ಬ್ರಾಹ್ಮಣ ಅಲ್ವಾ ಸ್ವಲ್ಪ ಗುಣ ಹಣನೇ ಮತ್ತು ಇದು ಊಟ ಸ್ವಲ್ಪ ಬಟ್ಟೆ ಎಲ್ಲ ತರೋಣ ಅಂತ ಹೊರಗಡೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ಅವರು ಮಾಯ ಆಗ್ತಾರೆ. ಆ ನೆನಪಿಗೋಸ್ಕರ ನಿಮ್ಮ ನಾಗೇಂದ್ರವರು ಇಲ್ಲಿ ದೇವಸ್ಥಾನ ಪ್ರಶ್ನೆ ಕೇಳಿದ್ದಕ್ಕೆ ಅಲ್ಲಿ ಒಬ್ಬರು ಗುರುಗಳು ಹೇಳಿದ್ರು, ಇವರು ಅನ್ನ ಬಂದು ಕೇಳಿದ್ದೇನೆ ಅವರು ಒಂದು ಅನ್ನದಾನ ಕ್ಷೇತ್ರ ಮಾಡಿದ್ದಿಲ್ಲ, ಮತ್ತು ಇಲ್ಲಿ ದಿನನಿತ್ಯ ಕಟ್ಟಬೇಕು ಮಠ ಕಟ್ಟಬೇಕು ಅಂತ ಹೇಳಿದ್ದಕ್ಕೆ ರಾಘವೇಂದ್ರ ಮಠವನ್ನು ಸ್ಥಾಪನೆ ಮಾಡಿದ್ರು. ಅವರು ಬೆಂಗಳೂರಲ್ಲಿ ಒಂದು ಮಠ ಇದೆ, ಅವರು ಇನ್ಚಾರ್ಜ್ ಮಠ ಇದೆ. ಹೌದು, 2 ಇನ್ಚಾರ್ಜ್ ಅವರೇ ನೋಡ್ತಾರೆ. ಈಗ ಅವರ ರಾಘವೇಂದ್ರ ಅವರು ಏನು ಊಟ ಕೇಳಿದ್ರು ಸ್ವಾಮಿಗಳು, ಆ ಕಾರಣದಿಂದ ಅವರ ಹೆಸರಲ್ಲಿ ಪ್ರತಿನಿತ್ಯ ಇಲ್ಲಿ ಕೂಡ ಅನ್ನದಾನ ನಡೀತಾ ಇದೆ ಸರ್. ಮತ್ತೆ ಬೇರೆ ವಿಶೇಷತೆ ಮತ್ತು ಇಲ್ಲಿ ಅನ್ನದಾನ ವಿಶೇಷ.
ತಾವು ಭಕ್ತಾದಿಗಳು ಬಂದು ಇಲ್ಲಿ ಏನೇ ಒಂದು ಹರಿಸ್ಕೊಂಡ್ರು ಇಲ್ಲಿ ಕೆಲವು ಪವಾಡಗಳು ನಡೀತಾನೆ ಇರುತ್ತೆ. ಅವರು ಜನ ಬಂದು ನಮ್ಮ ಹತ್ರ ಏನೇ ಒಂದು ದೀಪ ತುಪ್ಪದ ದೀಪ ಆಗಿರ್ಬೋದು ಹಚ್ಬಿಟ್ಟು 7 ವಾರ ಬಂದು ಮಾಡಿದ್ರೆ ಅವರು ಏನು ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಕಾರ್ಯ ಖಂಡಿತ ನೆರವೇರುತ್ತೆ. ಈಗ ಅಂಗಡಿಯಿಂದ ಎಲ್ಲಿಂದ ಬರ್ತಾರೆ ಸರ್? ಸುಮಾರು ಊರಿಂದ ಬರ್ತಾರೆ ಸರ್. ನಾನು ನೋಡಿದ್ಮೇಲೆ ನಾನು ಬಂದಿಲ್ಲಿ 1 ವರ್ಷ 5 ತಿಂಗಳಾಯಿತು. ಬಂದಮೇಲೆ ಸುಮಾರು ಜನ ಹೊರಗಡೆ ಊರಿಂದೆಲ್ಲ ಬೆಂಗಳೂರು ಗೋವಾದಿಂದೆಲ್ಲ ಬಂದಿದ್ದಾರೆ. ಇದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತ ಮಂಜುನಾಥ್. ನೀ ಎಲ್ಲ ಹೋಗ್ತಿದೀಯಾ ಈ ಕಲ್ಪವೃಕ್ಷ ಕಾಮಧೇನಕ್ಕೆ ಚಿಕ್ಕಳ್ಳಿ ಮಠಗಳಿಗೆ ಹೋಗಿ ಅಂತ ಮಂಜುನಾಥ್ ಒಬ್ಬ ವ್ಯಕ್ತಿ ಹೇಳಿದರು. ಅಲ್ಲಿಂದ ಅವತ್ತಿಂದ ಗಣೇಶ್ ಮಾಡೋದ್ರಿಂದ ಇವತ್ತುವರೆಗೂ ನಾನು ತುಂಬ ಚೆನ್ನಾಗಿದ್ದೀನಿ. ಹಣಕಾಸು ವಿಚಾರದಲ್ಲಿ ಕೊರತೆ ಆಗಿರ್ಬೋದು ಅಷ್ಟೇ, ತುಂಬ ಯೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ. ಇಲ್ಲಿ ಸೇವೆ ಮಾಡ್ತಿದ್ದೆ ಏನೋ ಒಂಥರ ಮರ್ತಂಗೆ ಇಲ್ಲ ಜೀವನದಲ್ಲಿ, ಎಲ್ಲ ಮರ್ತಂಗೆ. ಇಲ್ಲಿ ಬಂದೆ ಇಲ್ಲಿ ತುಂಬ ನಾನು ಆಂದೋಲನ ಪ್ರತಿನಿಧಿ ಮತ್ತು ರಿಪೋರ್ಟರ್. ಈಗ ನೀವು ಅದನ್ನು ಬಿಡುವಿನ ಸಮಯದಲ್ಲಿ ಇಲ್ಲಿ ಸೇವೆ ಮಾಡ್ತಿದ್ವಿ. ನಮ್ಮ ಅರ್ಚಕರು ಶ್ರೀಧರ ಆಚಾರ್ಯ ಇದ್ದಾರೆ, ಅವ್ರ ಜೊತೆ ನಾನು ಇರ್ತೀನಿ. ರಾಮಣ್ಣವ್ರು ಇದ್ದಾರೆ, ರಾಮಣ್ಣವ್ರ ಜೊತೆ ನಾನು ಇರ್ತೀನಿ. ಇವರೆಲ್ಲ ಇಲ್ಲಿನ ಸೇವೆ ಸಣ್ಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ನಾವು ನಿಂತ್ಕೊಳ್ತೀವಿ ಅವ್ರ ಜೊತೆ. ಈಗ ನೀವು ಪೂಜೆ ಮಾಡೋದ್ರಿಂದ ನಿಮಗೆ ಬದಲಾವಣೆ ಬಂದಂಥ ಭಕ್ತರು ನಿಮಗೆ ಏನು ಅಭಿಪ್ರಾಯ ಹೇಳ್ತಾರೆ? ನನಗೆ ರಾಘವೇಂದ್ರ ಮಠಕ್ಕೆ ಬಂದಾಗ ಒಬ್ಬರು ಲೇಡಿ ಕ್ಯಾಂಡಿಡೇಟ್ ಬಂದರು. ಸರ್, ನನಗೆ ರಾಘವೇಂದ್ರ ಸ್ವಾಮಿಗಳು ತುಪ್ಪದ ಅನ್ನ ಕಳಿಸ್ಕೊಟ್ರು ಅಂತ ನನಗೆ ಭಾರಿ ಖುಷಿ ಆಯಿತು. ಏನು ರೀ ಮೇಡಮ್ ನಿಮಗಿದ್ದು ತುಪ್ಪದ ಅನ್ನ ಕಳಿಸ್ಬೇಕು, ನಾನು ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ದೀನಿ, ನನಗೆ ರಾಘವೇಂದ್ರ ಕರುಣೆ ತೋರಿಸ್ತೇನೆ ಇಲ್ಲವಲ್ಲ ಅಂತ. ನಿಮಗೂ ಒಳ್ಳೆಯದಾಗ್ತಿದೆ ಸರ್ ಅಂತ. ಇನ್ನೊಬ್ಬರು ನನಗೆ ಮಕ್ಕಳೇ ಆಗಿರಲಿಲ್ಲ, ಅವರು ಮಗುವಾಯಿತು ಸರ್, ನನ್ನ ಮಗುವಾಯಿತು ಸರ್ ಅಂತಂತಂದರು. ಇನ್ನೊಬ್ಬರು ನನಗೆ ಕೆಲಸ ಆಯಿತು ಅಂತಂತಂದರು. ಕೆಲಸ ಆದ 1 ವಾರಕ್ಕೆ ಮದುವೆನೇ ಆಯಿತು ಅವರಿಗೆ. ತುಂಬ ಒಂದೊಂದೆಲ್ಲ ದೈವ ಪ್ರಮಾಣದಿಂದ ಅವರಿಗೆ ದೈವ ಸಂಕಲ್ಪ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದೊಂದು ಅಭಿಪ್ರಾಯ ಹಾಕಿದ್ದಾರೆ. ಬಟ್ ನಾನು ಇಲ್ಲಿ ಬಂದ ಮೇಲೆ ತುಂಬ ಚೆನ್ನಾಗಿದೆ. ನನ್ನ ಮನಸ್ಸನ್ನು ಚಂಚಲವಾಗಿತ್ತು. ಇಲ್ಲಿ ಬಂದ ಮೇಲೆ 75% ಮನಸ್ಸು ಆಧ್ಯಾತ್ಮಿಕವಾಗಿ ಬಗ್ಗೆ ತುಂಬ ಖುಷಿ ಆಗ್ತಿದೆ. ಬಂದವರೆಲ್ಲರೂ ಒಂದೊಂದು ವಿಷಯ ಹೇಳ್ತಾರೆ, ನೀವು ಹಾಗಾಯ್ತು ಕಂಡ್ರಿ, ನೀವು ಹೇಳಿದ ಸಕ್ಸಸ್ ಆಯ್ತು ಕಂಡ್ರಿ, ನೀವೇ ಥರ ಹೇಳಿದ್ರಿ, ನೀವು ಆ ರೀತಿ ಮಾಡಿದ್ರಿ, ನೀವು ಹೇಳಿದ್ದೆಲ್ಲ ಸಕ್ಸಸ್ ಆಯಿತು ಅಂತ ಚೆನ್ನಾಗಿ ಅಭಿಪ್ರಾಯ ಹೇಳ್ತಾರೆ. ತುಂಬ ಖುಷಿ ಆಗ್ತಿದೆ. ಜನ ಬಂದು ಅವರವ್ರ ಕಷ್ಟ ಅಭಿರುಚಿಗಳನ್ನ ಹೇಳ್ಕೊಂಡಾಗ ತುಂಬ ಖುಷಿ ಆಗ್ತದೆ. ಏನು ಅಂತಂತಂದರೆ ಏನೋ ಒಂಥರ ವೈಬ್ರೇಷನ್ ಇಲ್ಲಿ ಬಂದಿರೋದು. ಗುರುವಾರ ಬರ್ತು ಅಂತಂತಂದರೆ ಇಲ್ಲಿ ಬರ್ತಿದೆ ಮನಸ್ಸು, ಇಷ್ಟೊತ್ತು ಹೋಗ್ಬೇಕು. ಇವತ್ತು ನಾನು ತಡವಾಗಿ ಬಂದೆ, ಮಳೆ ಬರೋ ಕಾರಣದಿಂದ ಇವತ್ತು ತುಂಬ ತಡವಾಗಿ ಬಂದೆ. ಏನಂದರೆ ತುಂಬ ಮನಸ್ಸಿಗೆ ಇದೆ, ಆರಾಮಾಗಿದೆ, ಖುಷಿಯಾಗಿದ್ದೀನಿ ಆಗಿದೆ, ತುಂಬ ಚೆನ್ನಾಗಿದೆ. ನನಗಿಲ್ಲಿ ಬಂದ ಮೇಲೆ ಇದಕ್ಕೆ ನನ್ನ ಕಾರ್ಯಕರ್ತರು ಮಂಜುನಾಥ್ ಅಂತ ಒಬ್ಬ ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟ್ ಇಲ್ಲಿಗೆ ಕಳಿಸಿದ ಕಾರಣ ಅವರೇ ಅನ್ನಿಸ್ತಾರೆ. ನಾವು ಅವ್ರಿಗೆ ಜಾಸ್ತಿ ಕೃತಜ್ಞತೆ ಹೇಳ್ಕೊಳ್ತಾ ಇರ್ತೀವಿ. ಅಂದರೆ ನಿಮಗೆ ಮಂಜುನಾಥ್ ಅವರು ರಾಘವೇಂದ್ರ ರೂಪದಲ್ಲಿ ಬಂದು ನಿಮಗೆ ಸೇವೆ ಮಾಡಿ ಡೈರೆಕ್ಷನ್ ತೃಪ್ತಿ ಅನಿಸುತ್ತೆ. ನೀವು ಒಬ್ಬನ ನೆನಪನ್ನು ಮಾಡಿಕೊಂಡು ಈ ಮಾಡಲಿಕ್ಕೆ ಸೇವೆ ಮಾಡಿ. ಹೌದು ಸರ್, ತುಂಬ ಈ ಕೃತಜ್ಞತೆ ಅವ್ರಿಗೂ ಸೇರಬೇಕು, ನಮ್ಮ ಅರ್ಚಕರು ಶ್ರೀಧರ ಆಚಾರ್ಯರಿಗೂ ಸೇರಬೇಕು, ಮತ್ತು ರಾಮಣ್ಣವ್ರಿಗೂ ಸೇರಬೇಕು. ಮತ್ತು ಇನ್ನೊಬ್ಬರು ಕುಮಾರ್ ಅವ್ರ ತಂದೆ ಅಂತ ಇದ್ದಾರೆ. ಇವರೆಲ್ಲ ಇಲ್ಲಿ ಬೇಸ್ಪಟ್ಟ ಇದೆ. ನೀವು ಅದು ಮಾಡಿಯಪ್ಪ, ಇದಾಗ್ತಿದೆ, ಅದಾಗ್ತಿದೆ ಅಂತ ಎಲ್ಲ ಹೇಳ್ತಾರೆ, ಒಳ್ಳೇದಾಗ್ತಿದೆ ಕೆಟ್ಟದಿದೆ. ಬಟ್ ನಮ್ಗೆ ಜಾಸ್ತಿ ಸೇರಬೇಕಾಗಿದ್ದು ನನ್ನ ಕೃತಜ್ಞತೆ ಎಲ್ಲ ನಮ್ಮ ಶ್ರೀಧರ ಆಚಾರ್ಯರು ಮಾತ್ರ ಸೇರಬೇಕಾಗಿರೋದು. ಕೆಲವೊಂದು ಕೆಲಸ ಕಾರ್ಯಕ್ರಮಗಳು ವಿಧಾನಗಳೆಲ್ಲ ಹೇಳ್ಕೊಡ್ತಾರೆ ಪರಿಪೂರ್ಣವಾಗಿ. ರಾಮಣ್ಣವರು ಅಷ್ಟೇ, ಇದನ್ನು ಎಲ್ಲ ಅವರು ಅಷ್ಟೇ, ಇದೆಲ್ಲ ಹಾಗೆ ಮಾಡಬೇಕು, ನೀವು ಈ ಥರ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗ್ತಿದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಸಮಯ ಬರ್ತಿದೆ, ಆ ಸಮಯ ಕಾಯಬೇಕು, ನಿಮ್ಗೆ ಆ ಸಮಯ ಕಾಯಿಗಂಟೂ ನೀವು ಕೆಲಸ ಮಾಡಬೇಕು ಅಂತ ಇದೆಲ್ಲ ಇದೆ. ಇಷ್ಟು ದೈವಾನುಗ್ರಹ ಕೊಟ್ಟರೆ ಇನ್ನೇನೂ ಇಲ್ಲ. ಓಕೆ. ಮಹೇಶ್ ಪಾಟೀಲ್ ಅವರ ಮನದಾಳದ ಮಾತುಗಳನ್ನ ಇಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ವೈಬ್ರೇಷನ್ ಆಗುತ್ತೆ, ಇದಕ್ಕೆ ಆಗಿರ್ತಕ್ಕಂಥ ನಿಜವಾಗ್ಲೂ ನಾನು ಗುರುವಾರ ಅಂತ ಅಂದರೆ ರಾಘವೇಂದ್ರನ ಸ್ವಾಮಿ ಮಠಕ್ಕೆ ಬಂದು ನನ್ನ ಅಲ್ಪ ಸೇವೆಯನ್ನು ಮಾಡ್ತೀನಿ. ಇಲ್ಲಿ ಬಂದು ಭಕ್ತರು ನನ್ನ ಹತ್ರ ಹಂಚ್ಕೊಳ್ಳುವಾಗ ನನ್ನ ಮನಸ್ಸಿನಲ್ಲಿ ಒಂದು ಉಲ್ಲಾಸ ಆಗುತ್ತೆ. ಬಹಳ ತುಂಬ ಅದ್ಭುತವಾದಂಥ ವಿಚಾರಗಳನ್ನು ಇಲ್ಲಿ ಬಂದು ನಾನು ತಿಳ್ಕೊಂಡೆ. ನನಗೆ ಮಂಜುನಾಥ್ ಅನ್ನುವಂಥ ಒಬ್ಬರು ಸ್ನೇಹಿತರು ನನಗಿಂತ ಜಾಗಕ್ಕೆ ಹೋಗುವ ಅಂತ ಅನ್ನುವಂಥಕ್ಕಂಥ ವಿಷಯವನ್ನು ಹೇಳಿದ್ರು. ಆ ಮಂಜುನಾಥ್ ನನಗೆ ಹೇಳಿದ್ದು ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಯವರೇ ಬಂದು ನನಗೆ ಪ್ರತ್ಯಕ್ಷವಾಗಿ ನನಗೆ ವಿಷಯವನ್ನು ಮುಟ್ಟಿಸಿದಷ್ಟು ನನಗೆ ಸಂತೋಷವಾಯಿತು.
ಆಯಿತು. ನನಗೆ ಬೇರೆ ವಿಷಯದಲ್ಲಿ ಎಲ್ಲ ಸಮಸ್ಯೆಗಳಿತ್ತು, ಆದರೆ ಈಗ ಆ ಸಮಸ್ಯೆಗಳೆಲ್ಲವನ್ನು ಕಳೆದು ಇಲ್ಲಿ ಬಂದಾಗ ನನಗೊಂದು ರೀತಿ ಉಲ್ಲಾಸವಾಗುತ್ತೆ. ಆ ಭಗವಂತನ ಸೇವೆ ಮಾಡುವಾಗ ನನಗೆ ಸೇವೆಯನ್ನು ಮಾಡಬೇಕು ಅನ್ನುವಂತಕ್ಕಂಥ ಮನಸ್ಸು ಉಲ್ಲಾಸಿತವಾಗಿ ಬರುತ್ತೆ ಅನ್ನುವಂತಕ್ಕಂಥ ಮಾತನ್ನು ಅವರು ಮನದಾಳದಿಂದ ಇಲ್ಲಿಯ ದೈವದ ವೈಬ್ರೇಷನ್ ಏನಿತ್ತು ಅದನ್ನು ಹಂಚಿಕೊಂಡಿದ್ದಾರೆ. ಇನ್ನೂ ನೆಚ್ಚಿನ ಏನೇನು ವಿಶೇಷತೆಗಳಿದೆ ಆ ವಿಷಯಗಳನ್ನು ನಿಮ್ಮ ಮುಂದೆ ತೆರೆದಿಡ್ಲಿವೆ, ನೋಡೋಣ ಬನ್ನಿ. ಪ್ರಾಣದೇವರಾದ ಆಂಜನೇಯ ಸ್ವಾಮಿ ಕೂಡ ಇಲ್ಲಿ ರಾಘವೇಂದ್ರ ಸ್ವಾಮಿಯವರ ಹಿಂಭಾಗದಲ್ಲಿ ಅವರಿಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಂದು ಸೂಚನೆಯನ್ನು ಕೂಡ ತೋರಿಸ್ತಕ್ಕಂಥ ವಿಗ್ರಹ ಆಂಜನೇಯ ರಾಘವೇಂದ್ರನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮಹಾದೇವ ಅವರು ನಿಜವಾಗಿ ಕಣ್ಣಿಂದ ಸ್ವತಃ ರಾಘವೇಂದ್ರ ಅವ್ರನ್ನ ನೋಡಿದಂಥ ನಿಜವಾದ ಮನದಾಳದ ಮಾತು. ಅವ್ರು ಏನು ಮಾಡಿದ್ರು, ಅವ್ರು ಬಂದಂಥ ಪರಿಸ್ಥಿತಿ ಏನಿತ್ತು ಅನ್ನುವಂಥದ್ದನ್ನು ಇವರು ಇಲ್ಲೇ ಗಾರೆ ಕೆಲಸ ಮಾಡಿಕೊಂಡು ನಾಗೇಂದ್ರನವರ ಓನರ್ ಜೊತೆಯಲ್ಲಿ ಇವರು 14 ವರ್ಷದಿಂದ ಇಲ್ಲೇ ಸ್ವತಃ ಇದ್ದರು. ಅವ್ರು ಇದ್ದಂಥ ಸನ್ನಿವೇಶದಲ್ಲಿ ಏನು ನಡೀತು ಅನ್ನುವಂಥ ವಿಚಾರವನ್ನು ಇವರು ಕಣ್ಣಾರ ನೋಡಿದಂಥವರು, ಅಲ್ಲಿ ನಡೆದಂತಕ್ಕಂಥ ಘಟನೆಯನ್ನು ಇವರಿಂದ ಕೇಳೋಣ ಬನ್ನಿ. ಫಸ್ಟ್ ಸ್ಟಾರ್ಟಿಂಗ್ ಸರ್ ಒಂದು ಲೇಔಟು 2 ಎಕರೆ ಜಮೀನು ಮಾಡಿದ್ರು. ಆ 2 ಎಕರೆ ಜಮೀನು ಮಾಡಿಕೊಂಡಾಗ ನಾವು ಮೈಸೂರಿಗೆ ಹೋಗ್ತಿದ್ದೆ ಕೆಲಸಕ್ಕೆ. ಒಂದಿಬ್ಬರು ಗಾರೆ ಸಿಗ್ತಾರಪ್ಪ ಅಂತ ಕರೆದು ಕೇಳಿದ್ರು. ಹೌದು ಸರ್ ಸಿಗ್ತಾರ ಅಂತ ಒಬ್ಬನ ಗಾರೆ ಬೇಸಿಗೆ ಹಾಕೊಂಡ್ಬಿಟ್ಟು ಅವ್ರೇನು ಮಾಡಿದ್ರು, ಇಷ್ಟು ಕಾಂಪೌಂಡ್ ಹಾಕ್ಬೇಕು ನೋಡಪ್ಪ ಅಂತಂದ್ರು. ಆಯಿತು ಸರ್ ಅಂತ ಮಾಡಿಕೊಡ್ತೀನಿ ಸರ್ ಬರಾವರ್ದಿಂದ ಇನ್ನೊಂದು ಕೆಲಸ ಇದ್ದೀನಿ ಅಂತ ಆಯಿತು ಬರಾವರ್ದಿಂದ ಶುರು ಮಾಡಪ್ಪ ಅಂತೇಳಿ ಅವರು ಕಾಂಟ್ಯಾಕ್ಟ್ ಮಾತಾಡ್ಕೊಂಡು ಬಂದರು. ನಾನು ಅವ್ರ ಹತ್ರ ಕೆಲಸ ಮಾಡ್ತೀನಿ. ಆಮೇಲೆ ಏನಾಯಿತು ಸ್ಟಾರ್ಟಿಂಗು ನಮ್ಮ ಮೈಸೂರಿಗೆ ಹೋಗ್ತಿದ್ದಲ್ಲ, ಇಲ್ಲೇ ಕಾಂಪೌಂಡ್ ಹೋಗ್ಕೊಂಡು ನಿರ್ಮಾಣ ಮಾಡಿಸ್ತಿದ್ದೆ. ಯಾರೋ ಓನರ್ ಬಂದಿದ್ದಾರೆ, ಕಾಂಪೌಂಡ್ ಕಟ್ಟಬೇಕಂತ ಬಪ್ಪ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರ ಬಪ್ಪ ಹೋಗೋಣ ಅಂತ ಆಯಿತು ನಡೆಯಪ್ಪ ಅಂತ ಅವನ ಹತ್ರ ಬಂದು ನಾನು ಒಂದು 100 ರೂಪಾಯಿ 150 ರೂಪಾಯಿ ಕೊಡ್ತಿರೋ ಕೂಲಿ ಆಯಿತು ಅಂದ್ಬಿಟ್ಟು ಒಂದು ವಾರ ಒಂದು 15 ದಿವಸ ಮಾಡಿದೆ ಸರ್ ಕೆಲಸ. ಆಮೇಲೆ ಈ ಓನರ್ ಸಿಕ್ಕಿದ್ರು. ಏನಪ್ಪ ಒಂದು 10 ಜನ ಹುಡುಗರಿಗಿಂತ ಹೆಚ್ಚಾಗಿ ನೀವೇ ಚೆನ್ನಾಗಿ ಕೆಲಸ ಮಾಡ್ತೀರಿ, ನಾನು ತಿಂಗಳ ಸಂಬಳಕ್ಕೆ ಬರ್ತೀಯಪ್ಪ ಅಂತಂದ್ರೆ ಆಯಿತು ಸರ್ ಮನೇಲಿ ಕೇಳಿ ಹೇಳ್ಬಿಟ್ಟು ಬರ್ತೀನಿ ಸರ್ ಅಂತಂದು ಆಯಿತು ಕೇವಟ್ ಬಪ್ಪ ಅಂದರೆ ನೆಕ್ಸ್ಟ್ ವಾರ ಕೇವಟ್ ಬಂದಾಗ ಏನು ಕೊಡ್ತೀರಿ ಸರ್ ಅಂತಂದು 200 ರೂಪಾಯಿ ಕೂಲಿ ಕೊಡ್ತೀರಿ ಡೈಲಿ, 3,000 ರೂಪಾಯಿ ಸಂಬಳ ಕೊಡ್ತೀನಿ ಮಾಡಪ್ಪ ಅಂತಂದು ಆಯಿತು ಬಿಡಿ ಸರ್ ಅಂದ್ಬಿಟ್ಟು ಒಪ್ಕೊಂಡು ಒಂದು 6 ತಿಂಗಳು ಮಾಡ್ತೀವಿ ಸರ್. 3,000 ರೂಪಾಯಿ ಸಂಬಳದಂಗೆ ಮಾಡಿದೆ. ಸೈಕಲ್ ತೊಗೊಂಬತ್ತೀವಿ, ಊಟ ಕಟ್ಕೊಂಡು ಟಿಫನ್ ಬಾಕ್ಸಲ್ಲಿ ಸೈಕಲ್ ಹೊಡ್ಕೊಂಬತ್ತೀವಿ. ಅವರು ಸೈಕಲ್ ಹೊಡೆದು ನೋಡಿದ್ರು, ಏನಪ್ಪ ಪೆಟ್ಲೆ ಕಳ್ಕೊತಲ್ಲ ಹೆಂಗೆ ಹೊಡಿತೀಯಪ್ಪ ಇದನ್ನು ಅಂತ. ಬಾ ಒಂದು TVS ಕೊಡಿಸ್ತೀನಿ ಅಂದ್ಬಿಟ್ಟು ಒಂದು TVS ಕೊಡಿಸ್ತೀನಿ ಹೆಸರಲ್ಲಿ. ಇನ್ನೊಂದು 6 ತಿಂಗಳು ಮಾಡ್ತೀವಿ ಸರ್. 1 ವರ್ಷ ಆಯಿತು. 1 ವರ್ಷ ಆಯ್ತು ದೊಡ್ಡ ಗಾಡಿ ಕೊಡಿಸ್ತು, 2 ವೀಲರ್ ಕೊಡಿಸ್ತು. TVS ಸಾಕು, ಮುಂದೆ ಬರಬೇಕು, ಬೆಳೀತಾ ಬೆಳಿಬೇಕು, ಕೆಲಸ ಮಾಡ್ತಾ ಅಂದ್ಕೊಂಡು ಒಂದು ದೊಡ್ಡ ಗಾಡಿ ಕೊಡಿಸ್ತು. 1.5 ವರ್ಷ ಆಯಿತು. ಒಂದು ಸೈಟ್ ಕೊಟ್ಟರು ಸರ್, ಅಲ್ಲಿ ತಿರುವಾಟ ಮಾಡೋದ್ರಲ್ಲಿ ಸೈಟ್ ಕೊಟ್ಟರು. ನನಗೆ ನಿಯತ್ತ ಕೆಲಸ ಮಾಡ್ತೀಯ, ಏನು ಬಿಟ್ಬಿಟ್ಟವ್ರು ಒಂದು ಕೈ ಮುಟ್ಟಿಲ್ಲ ನೀನು ನಿಯತ್ತಾಗಿ ನಮ್ಮದಲ್ಲಿ ಇರಬೇಕು, ಅಣ್ಣ ತಮ್ಮನಿಗೆ ಬೆಳಿಬೇಕು ನೀನು ಅಂತಂದು ಆಯಿತು ಸರ್ ಅಂತ ಒಂದು ಸೈಟ್ ಕೊಟ್ಟು ಒಂದು 6 ತಿಂಗಳಿಗೆ ಪುನಃ ಮತ್ತೆ ಸೈಟ್ ಕೊಟ್ಟು 6 ತಿಂಗಳಿಗೆ ಮನೆ ಕಟ್ಕೊಟ್ಟು ಅಂತ 30% ಸೈಟಲ್ಲಿ ಮನೆ ಕಟ್ಕೊಟ್ಟು 14 ವರ್ಷದಿಂದ ಅವ್ರನ್ನ ಮಾಡ್ತಿದ್ದೀನಿ. ಮನೆ ಕಟ್ಕೊಟ್ಟು ಗಾಡಿ ಕೊಟ್ಟು ಕಾರ್ನು ಕೊಟ್ಟು ನಾವೇಗಿದ್ದೀವಿ ಹಂಗಿರ್ಬೇಕು ನೀನು ನಮ್ಮ ಹತ್ರ ಅಂತೇಳಿ ಮಠ ಎಲ್ಲ ನಾನು ವಹಿಸಿ ಏನೇ ಕಷ್ಟ ನಿಷ್ಠ ಬಂದು ನನಗೆ ಹೇಳು, ಏನೇ ಸಮಸ್ಯೆ ಇದ್ರು ಒಂದು ಉದ್ದು ತುಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾನಿರೋದು ಬೆಂಗಳೂರು, ನೀನೇ ನೋಡ್ಕೋಬೇಕು ಈ ಮಠ ಕೊಂಡೋಗಿ, ಯಾವುದೂ ತೊಂದರೆ ಬರಬಾರ್ದು ರೈತರಿಗೆ. ಅಕ್ಕಪಕ್ಕ ಯಾರೇ ಕಷ್ಟ ಬರಲಿ ಒಂದು ತನ್ನ ಇಲ್ಲದೇ ರೀತಿ ಕೊಳಿಸ್ಬೇಕು, ಇಲ್ವಾ ಕುಣಿಸಿ ಒಂದು 10 ದಿವಸ ವೆಯ್ಟ್ ಮಾಡಿ ಮಾಡಾಕಬೇಕು. ಇಲ್ಲ ಅನ್ನೋ ಮಾತು ನನ್ನ ಹತ್ರ ಬರಬಾರ್ದು. ಎಷ್ಟಾರ ಖರ್ಚಾಗಲಿ ಯಾರ ಹತ್ರ ಏನೂ ಕೇಳ್ಬಾರ್ದು. ಅವ್ರು ಇಷ್ಟ ಬಂದು ಕೊಡಲಿ, ರಾಯರ ಮಠಕ್ಕೆ ಭಕ್ತಿ ರಾಯರು ತರಿಸ್ಕೋತಾರ, ನಾವಾಗಿದ್ದು ನಾವು ಕೇಳಕ್ಕೆ ಹೋಗ್ಬಾರ್ದು. ನೀವು ದಿನ ಅನುದಾನ ಮಾಡಬೇಕಿಲ್ಲಿ. ಬೆಳಿಗ್ಗೆ 12:30 ಶುರು ಆಗಬೇಕು, ರಾತ್ರಿ 3 ಗಂಟೆ ಕೊಡಬೇಕು. ಬೇರೆ ದಿನ ಗುರುವಾರ 11 ಗಂಟೆ ಶುರು ಆಗಬೇಕು, ರಾತ್ರಿ 8 ಗಂಟೆ ಕೊಡಬೇಕು. ಯಾರಿಗೂ ಇಲ್ಲ ಅಂತ ಭಕ್ತಾದಿಗಳು ಇಲ್ಲ ಅಂತ ಸುದ್ದಿ ಬರಬಾರ್ದು. ಆ ಥರ ಮೇಂಟೆನೆನ್ಸ್ ನೀವು ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ತಮ್ಮನ ಥರ ನೋಡ್ಕೊಂಡಿದ್ದಾರೆ ನಾಗೇಂದ್ರ ಅವರು 30 ಸಾವಿರ ಅಂತ. ಅವ್ರ ಹತ್ರ 14 ವರ್ಷ ಆಯ್ತು ಸರ್. ನಾನು ಒಬ್ಬನೇ ಇಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಿದ್ದೀನಿ. ರಾಯರು ಬಂದು ಸೂಕ್ಷ್ಮ ಕೊಟ್ಟು ಹೋದ ಜಾಗ ಇತ್ತು. ಏನೇ ಪವಾಡ ಇದ್ರು ಅಂದ್ಕೊಂಡ್ರೆ 1 ತಿಂಗಳಲ್ಲಿ ಅವ್ರ ಕಾರ್ಯ ನೆರವೇರಿದೆ. ರಾಯರು ಹೇಗೆ ಬಂತು? ರಾಯರು ಒಂದು ಗೇಟ್ ಹತ್ರ ಬಂದರು. ಒಬ್ಬಮ್ಮ ಕೆಲ್ಸಕ್ಕೆ ಬರ್ತಾರೆ, ಭಾಗ್ಯಮ್ಮ ಅಂತ ಕೆಲ್ಸಕ್ಕೆ ಬರ್ತಾರೆ.
ಅವರು 7 ಗಂಟೆಗೆ ಬರ್ತಾರೆ, ಚಿಕ್ಕಳಿಂದ ನಾವೇ ಕರ್ಕೊಂಬರೋದು. ಬಂದು ಸ್ಟಾಫ್ಗೆಲ್ಲ ಅವತ್ತು ಉಪ್ಪಿಟ್ಟು ಮಾಡಿದರು, 2 ಬಾಕ್ಸ್ 8 ಬಾಕ್ಸ್ ಉಪ್ಪಿಟ್ಟು ಮಾಡಿದರು. ಇವರು 7-7:15 ಬಂದು ಅಲ್ಲಿ ಸೇತುವೆ ಇತ್ತು, ಗೇಟ್ ಇತ್ತು, ನಿಂತ್ಕೊಂಡು ನಾವು ಹಿಂಗೆ ತಿರುಗಾಡ್ತಾ ಇದ್ದೋ. ಹಿಂಗಂದ್ರು ಕೈ ಬೀಸಿದ್ರು, ದಾಡಿ ಬಿಟ್ಟಿದ್ರು, ಕೋಲ್ ಹಿಡಿದಿದ್ರು, ಕಚ್ಚೆ ಹಾಕಿದ್ರು. ಏನು ಅಂತ ಕೇಳಿದಾಗ ಹಿಂಗಂದ್ರು, ಮಾತಾಡಲಿಲ್ಲ. ಹಿಂಗಂದ್ರು ನಾವು ಸಹ ಹಿಂಗಂತಾರ ಅಂತ ಹೋಗಿ ಅವ್ರಿಗೆ ಹೇಳಿದ್ವಿ, ಫೋನ್ ಮಾಡಿ ಹೇಳಿದ್ವಿ, ಮೇಲೆ ಮಲಗಿದ್ರು ನಮ್ಮ ನಾಗೇಂದ್ರ. ಏನು ಮಾಡಿದೆ ಅದು ಕೊಡೋ ಅಂತ. ತಟ್ಟ ತೊಗೊಳೋದು ಇಸ್ಕೊಳ್ಳಿಲ್ಲ, 8 ಬಾಕ್ಸ್ ಇಟ್ಕೊಂಡು 8 ಬಾಕ್ಸ್ ಇಸ್ಕೊಂಡ್ರು. 2 8 ಬಾಕ್ಸ್ ಉಪ್ಪಿಟ್ಟು ತಿಂದರು ನಮ್ಮ ಕಣ್ಣೆದುರಿಗೆ. ನಾವೇ ನೋಡಿದ್ದು ಬಿಸಿ ಉಪ್ಪಿಟ್ಟು, ನೀರು ಕೂಡ ಕುಡಿಲಿಲ್ಲ. ಕೊಟ್ಬಿಟ್ಟು ಸರ್ 2 8 ಬಾಕ್ಸ್ ಉಪ್ಪಿಟ್ಟು ತಿಂದರು ಸರ್ ಅಂತ ಅವ್ರು ಹೋಗಿ ಹೇಳ್ದ. ನಾಡೋಂಗ ನಾನು ನೋಡ್ತೀನಿ ಬರ್ತೀನಿ ಬಿಟ್ಟು 500 ರೂಪಾಯಿ ಒಂದು ಪಂಚ ತೊಗೊಂಬಂದರು. ಏನು ಇಸ್ಕೊಳ್ಳಿಲ್ಲ, ಕೈ ಹಿಂಗೆ ಇಸ್ಕೊಳ್ಳಿಲ್ಲ, ಬರೀ ಹಿಂಗೆ ಅಂದ್ಬಿಟ್ಟು ಹೋದರು. ಈ ರೋಡಿಂದ ಮುಂದೆ ಇನ್ನೊಂದು ಗೇಟ್ ಇದೆ, ನಮ್ಮದು 4 ಗೇಟ್ ಇದೆ. 2ನೇ ಗೇಟ್ ಗಂಟೆ ಹೋದರು ಅವರು. ಮುಂದೆ ಇನ್ನಿಂದ ನಾವಿಬ್ಬರು ಬಿಟ್ಟರು, ಎಲ್ಲಿಗೋದ್ರೆ ನೋಡಿ ಅಂತ. ಹೋಗ್ತಿದ್ದಂಗೆ ನಾವು ಹೋಗ್ತಾ ಇದ್ದೀವಿ, ಮನಸ್ಸ ಕಾಣ್ತಾ ಇದ್ರೆ ಅಷ್ಟರ ಕಣ್ಣು ಪುನಃ ಕಾಣಲಿಲ್ಲ. ಮಾಯ ಆಗ್ಬಿಟ್ಟಾಗ ಬಂದು ಹೇಳ್ದ, ಸರಿ ಹಿಂಗೆ ಕಾಣಲಿಲ್ಲ ಸರ್ ಅಂತ. ಸುತ್ತಮುತ್ತ ಎಲ್ಲಿದ್ದಾರೆ ಅಂತ ಹುಡುಕಿಸ್ರು, ಒಂದು 2 ದಿನ ಯಾರನ್ನೋ ಬಿಟ್ಟು ಹುಡುಕಿಸ್ರು, ಸಿಕ್ಕಿಲ್ಲ. ಆವಾಗ ಅವರು ಏನೋ ಒಂದು ಕೇಳಿದಾಗ ಅನುದಾನ ಮಾಡಬೇಕು ಅಂತ ಹೇಳಿದಾಗ ಒಬ್ಬರು ಅಡುಗೆಯವ್ರು ಕರೆದು ಒಂದು ಅನುದಾನ ಶುರು ಮಾಡಿ ಅಪ್ಪ ಹೇಳಿಬಿಟ್ಟು ಫಸ್ಟ್ ಅಲ್ಲಿ ಶುರು ಮಾಡ್ದಾಗ ಒಂದು 20-30 ಜನ ಡೈಲಿ ಬರೋಕ್ಕೆ ಹೇಳಿದ್ರು. ಹಂಗಾಗಿ ಗೊತ್ತಾಯಿತು, ಇಲ್ಲಿ ಅನ್ನದಾನ ನಡೀತಿದೆ, ಅನ್ನ ಸೇವನೆ ನಡೀತಿದೆ, ಹೋಗೋರು ಬರೋರು ಅಕ್ಕಪಕ್ಕ ಬಡವರು ಬರೋರು ಕೆಲಸ ಮಾಡೋರು ಕೂಲಿ ಮಾಡೋರು ಎಲ್ಲ ಬರೋದು. ಆವಾಗ ಒಂದು ಶಾಲೆ ಕಟ್ಟಿದ್ರು ದೊಡ್ಡದಾಗಿ, ಊಟ ಫುಲ್ ಟೇಬಲ್ ಹಾಕಿ, ಚೇರ್ ಹಾಕಿ, ಊಟದೆಲ್ಲ ಹಾಕಿ, ಮಜ್ಜಿಗೆ, ಅನ್ನ, ಸಾರು, ಪಲ್ಯ, ಉಪ್ಪಿನಕಾಯಿ ಇಷ್ಟು ಶುರು ಮಾಡಬೇಕು ಅಂತ ಶುರು ಮಾಡಿದ್ರು. ಆಮೇಲೆ ಆಯಿತು, 1 ವರ್ಷ ಬೆಂಗಳೂರಿಗೆ ಹೋದ್ರು ಅವರು. ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಮಾಡೋಕ್ಕಂತಾಯಿದ್ರು, ಒಂದು ಸ್ವಲ್ಪ ಬಂದ್ ಮಾಡಿ ಹೋದರು. ಪುನಃ ನೆಕ್ಸ್ಟ್ ಇವಾಗ ಬಂದು ಶುರು ಮಾಡಿ 1 ವರ್ಷ ಆಗಿದೆ. ಈಗ 1 ವರ್ಷ ಪುನಃ ಸ್ಟಾರ್ಟ್ ಆಯಿತು, ಪುನಃ ಅನ್ನ ಸ್ಟಾರ್ಟ್ ಆಯಿತು. ಯಾವುದೇ ಕಾರಣಕ್ಕೂ ನಾವು ಇರೋವರೆಗೂ ನೀಲಾಕ್ ಕೊಡ್ದು, ನಾವು ಹೋದ್ಮೇಲೆ ಏನಾರ ಮಾಡ್ಕೊಳ್ಳಿ ಅಂತ ನಮ್ಮ ನಾಗೇಂದ್ರ ಸರ್ ಹೇಳ್ಬಿಟ್ಟಿದ್ದಾರೆ. ನಾ ಇರೋವರೆಗೆ ಅನುದಾನ ನಡೀಲಿ, ಆಮೇಲೆ ಯಾರು ನಡೆಸ್ಬೇಕಾದ್ರೆ ನಡೆಸ್ಕೊಳ್ಳಿ, ಅದು ರಾಯರ ಇಚ್ಛೆ ಅಂತ ಹೇಳಿದೆ. ಮತ್ತು ರಾಯರು ಬಂದಂಥ ವಿಷಯಗಳ ಕಣ್ಣಾರೆ ಕಂಡಂಥ ಸತ್ಯ ಕಥೆಯನ್ನು ಮಾದೇವರು ಹೇಗೆ ಹೇಳಿದ್ರು, ಇದಕ್ಕೆ ನಾಗೇಂದ್ರ ಅವರು ಎಷ್ಟು ರಾಘವೇಂದ್ರ ಅವ್ರನ್ನ ನಂಬಿದ್ದಾರೆ. ನನ್ನ ಪ್ರಾಣ ಇರೋ ತನಕ ಇಲ್ಲಿ ಅನ್ನದಾನ ನಡೀತದೆ. ಅವರು ಬಂದು ಇಲ್ಲಿ ಅನ್ನವನ್ನು ಏನು ರಾಘವೇಂದ್ರ ಅವರು ಊಟ ಮಾಡಿ ಈಗ 100 ಜನಕ್ಕೆ ಅನ್ನದಾನ ಆಗಬೇಕು. ಈಗ ಅದೇ ಥರ ಮುಂದೆ 1000 ಜನಕ್ಕೆ ಅನ್ನದಾನ ಮಾಡಿಕೊಂಡು ನಾವು ಕಂಟಿನ್ಯೂಟಿ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಥರ ರಾಘವೇಂದ್ರ ಮಠವನ್ನು ಕೂಡ ಬೆಂಗಳೂರಿನಲ್ಲಿ ಕೂಡ ಮಾಡ್ಕೊಂಡು ಅವ್ರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವರ ಸತ್ಯ ಘಟನೆಗಳನ್ನು ಏನಾಯಿತು ಅದರ ಬಗ್ಗೆ ಇಲ್ಲಿ ಸವಿಸ್ತಾರವಾದಂಥ ವಿಷಯವನ್ನು ತಿಳಿಸಿದಂಥ ಮಾದೇವರು. ನಮ್ಮ ಜೊತೆ ಪ್ರಸಾದ್ ಅವರಿದ್ದಾರೆ, ಅವರ ಅಭಿಪ್ರಾಯವನ್ನು ದೇವಸ್ಥಾನದ ಬಗ್ಗೆ ತಿಳಿಯೋಣ. ಶ್ರೀ ರಾಘವೇಂದ್ರ ಸ್ವಾಮಿ ನಾವು ಸುಮಾರು ಒಂದು 3-4 ದಿನಗಳಿಂದ ಚಿಕ್ಕಳ್ಳಿ ಹತ್ರ ಒಂದು ರಾಘವೇಂದ್ರ ಸ್ವಾಮಿ ನೋಡಿದ್ರೆ ಹೇಗಿದೆ ಇಲ್ಲ ಅಂತ ಸುಮ್ಮನೆ ನಮ್ಮ ಅನಿಸಿಕೆಗಳನ್ನ ಏನೋ ಒಂದು ಯಾವುದಾದ್ರು ಒಂದು ರೂಪದಲ್ಲಿ ನೋಡ್ಕೊಂಡು ಬರುವ ಯಾವ ಥರ ಇರ್ಬೋದು ದೇವಾಲಯ ಅಂತ ಅನ್ಕೊಂಡು ಭಾಳ ಆನಂದಮಯಕರವಾಗಿದೆ. ಮತ್ತು ಇಲ್ಲಿ ನೋಡಿದ್ರೆ ಜನಗಳ ವಾತಾವರಣ, ಇರುವಂಥ ಜಾಗ, ವಾತಾವರಣ ಎಲ್ಲ ಭಗವಂತ ಇರುವಂಥ ನೆಲೆಯಾಗುವಂಥ ಒಂದು ಸ್ಥಳ ಆಗುತ್ತೆ. ಇರುವಂಥ ನಮ್ಮ ಅನಿಸಿಕೆಗಳನ್ನು ಈ ಭಗವಂತನ ಹತ್ರ ನಾವು ತಿಳ್ಕೊಂಡು ಹೋಗ್ಬೋದು. ಆ ಅನಿಸಿಕೆಗಳು ಒಂದೊಂದಾಗಿ ನಮಗೆ ಯಾವುದು ಮಿಸ್ ಆಗಿದ್ದಾನೆ ಕೈಗೂಡ್ತಾ ಇದೆ. ಅದರಿಂದ ನಾವು ಪ್ರತಿ ಗುರುವಾರದಲ್ಲಿ 15 ದಿನಕ್ಕೂ 1 ವಾರಕ್ಕೂ ತಿಂಗಳಿಗೆ 1 ಸಾರಿ ಬಂದು ಆ ಭಗವಂತನ ನಾವು ಅನಿಸಿಕೆಗಳ ಹತ್ರ ಎಲ್ಲ ಒಂದು ಖುಷಿಯಾಗಿ ನೋಡ್ಕೊಂಡು ಆ ಭಗವಂತ ಸೇವೆ ಮಾಡಿ ಕೊಂಡು ಹೋಗ್ತಾರೆ. ಮೋಹ ಮರೆತು ಎಂದು ಅವನ ನಂಬಿರಿ, ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ. ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ, ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ. ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ. ಮಾನ ಪ್ರಾಣ ಧನವು ಎಲ್ಲ ಸ್ವಾಮಿ ನಿನ್ನದೆನ್ನಿರಿ, ಗುರುವೆ ನಿನ್ನ ಕರುಣೆಯೊಂದೆ ಸಾಕು ನನಗೆ ಎನ್ನಿರಿ.
ಕಲ್ಲು ಮುಳ್ಳು ಸಿಡಿಲು ಮಳೆಯೋ ಅವನ ಕರುಣೆ ಎನ್ನಿರಿ, ಏನೇ ಬರಲಿ ಅವನದೆಂದು ನಂಬಿ ಮುಂದೆ ನಡೆಯಿರಿ. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು, ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು. ನಿಮ್ಮ ಮನೆಯ ನಿಮ್ಮ ಮನದ ವಿಷಯವೆಲ್ಲ ಬಲ್ಲನು, ಚಪಲದಿಂದ ಅಲವ ಮನದಲೆಂದು ಗುರುವು ನಿಲ್ಲನು. ಕೊಡುವುದೆಲ್ಲ ಕೊಡುವನವನು ಇನ್ನು ಆಸೆ ಏತಕ್ಕೆ, ಕಲ್ಪವೃಕ್ಷದಂತೆ ಗುರುವು ಇರಲು ಚಿಂತೆ ಏತಕ್ಕೆ. ರಾಘವೇಂದ್ರ 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 ನೀರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.